ವೆಲ್ಕಮ್ ಟು ಸಿಂಚನ ಯೂಟ್ಯೂಬ್ ಚಾನಲ್. ಇವತ್ತು ಸೌತೆಕಾಯಿಯಿಂದ ಚಾಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕಿ, ಪೆಪ್ಪರ್ ಪೌಡರ್ ಈಗ ಸಿಗುತ್ತೆ ಎಲ್ಲ ಕಡೆ, ಸೊ ಅದರಿಂದ ನಾನು ಪೆಪ್ಪರ್ ಪೌಡ್ರನ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದೇ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಎಲ್ಲದಕ್ಕೂ ಒಂದೋ ರೀತಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ. ನಮಗೆ ಗೊತ್ತಾಗಬೇಕಲ್ಲ ಅದು ನೀಟಾಗಿ, ಅಂದರೆ ಖಾರ ಸಾಕಾಗಬೇಕಾ ಅಂತ. ಸೊ ನಾನು ಮಿಕ್ಸ್ ಮಾಡಿದೆ ಚೆನ್ನಾಗಿ. ಮಿಕ್ಸ್ ಮಾಡ್ತಾ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ರಸನ ಸ್ವಲ್ಪ ಹಿಂಡ್ಕೊತೀನಿ, ಬೀಜ ತೆಗೆದುಬಿಟ್ಟು. ಅದಕ್ಕೆ ನಾನು ಇಲ್ಲಿ ಸ್ಪೂನ್ಗೆ ಹಾಕ್ಕೊತಾಯಿದ್ದೀನಿ. ನಿಂಬೆಹಣ್ಣು ಜಾಸ್ತಿನೂ ಆಗಬಾರ್ದು, ಇದಾಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಸ್ವಲ್ಪ ಹುಳಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಅದು. ಸೊ ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಂತವಾಗಿ ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕಿ ಅದ್ರ ಬೀಜ ಬಿದ್ದೋಯ್ತು ನೋಡಿ, ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟು ನೀಟಾಗಿ, ಬೀಜ ಸಿಕ್ಕಿದ್ರೆ ಒಂಥರ ಕೈ ಹೊಡೆಯುತ್ತೆ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಹಾಕ್ಕೊಂಡು ಆ ಥರ ಮಾಡ್ತಾಯಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಉಪ್ಪನ್ನ ಹಾಕಬೇಕು, ಅಂದರೆ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ನನಗಿಲ್ಲಿ ಉಪ್ಪು ಸಾಕು ಅನ್ನಿಸ್ತು, ಸೊ ನಾನು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡೆ. ಇದೆಲ್ಲ ಆದ ನಂತರ ಅಲ್ಲಿ ತನಕ ನಾನು ಇನ್ನೊಂದು ಸೌಂಡ್ ಇಟ್ಕೊಂಡು, ಆ ಸೌಂಡ್ಗೆ ಸ್ಲಿಮ್ಮಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಬಿಸಿ ಮಾಡೋಣ ಅಂತ ಸೈಡಲ್ಲಿ ಇದು ಮಾಡಿಕೊಂಡೆ. ಅದಕ್ಕೇನಿಲ್ಲ, ಎಣ್ಣೆ, ಸಾಸಿವೆ, ನಿಮಗೆ ಬೇಕಂದರೆ ಕಾಯಿ ತುರಿ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನನಗೆ ನಿಂಬೆಹಣ್ಣು ಇಷ್ಟ ಬೇಕನ್ನಿಸ್ತು, ಸೊ ನಾನು ನಿಂಬೆಹಣ್ಣು ಇಷ್ಟ ಹಾಕ್ಕೊಂಡಿದ್ದೀನಿ. ಸೊ ನಿಂಬೆಹಣ್ಣು ತಿರುಗಿ ಎಲ್ಲ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೆನಲ್ಲ ನೋಡಿ, ಈಗ ಎಣ್ಣೆ ಹಾಕಿದೆ, ಅದಕ್ಕಾಯಿತು. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯ್ದ ನಂತರ, ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕಿ ಸ್ವಲ್ಪ ಅದು ಕಾಯಿದ ನಂತರ ದಪ್ಪ ಸಾಸಿವೆ ಅಲ್ಲ, ಸಣ್ಣ ಸಾಸಿವೆ, 2 ಸಾಸಿವೆ ಇದೆ, ಅದಕ್ಕೆ ಸಣ್ಣ ಸಾಸಿವೆ ಹಾಕ್ಕೋಬೇಕು. ಈ ಸಾಸಿವೆ ತುಂಬ ದಪ್ಪ ಇರುತ್ತೆ, ಬಾಯಿಗೆ ಸಿಗುತ್ತೆ, ಸೊ ಇದನ್ನು ಹಾಕ್ಕೋಬಾರ್ದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಸಣ್ಣ ಸಾಸಿವೆನ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಅದು ಚಟಪಟ ಅಂದ ತಕ್ಷಣ ಅದು ಸ್ಲಿಮ್ಮಲ್ಲೇ ಇರುತ್ತೆ. ಹಸಿಮೆಣ್ಸಿಕಾಯಿ ಹಾಕಿ ಅದು ನೀಟಾಗಿ ಅದಕ್ಕೆ ಇದಾಗುತ್ತೆ, ಸ್ವಲ್ಪ ನೀಟಾಗಿ ಫ್ರೈ ಮಾಡಿ. ಈ ಥರ ಫ್ರೈ ಆದಮೇಲೆ ಅದನ್ನು ನೀವು ಸೌತೆಕಾಯಿಗೆ ಹಾಕಿರ್ತೀವಲ್ಲ ಅಲ್ಲಿಗೆ ಬಗ್ಗಿಸ್ಕೊಂಡು ನೀಟಾಗಿ ಫ್ರೈ ಮಾಡೋದು. ನೀಟಾಗಿ ಫ್ರೈ ಮಾಡಿ ಕಾಯಿ ತುರಿ ಇತ್ತು ಅಂದರೆ ಇದ್ರ ಮೇಲ್ಗಡೆ ಹಾಕೋದು, ಇಲ್ಲಾಂದರೆ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.